ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾವು ಆನ್ಲೈನಲ್ಲಿ ಒಂದು ಎಲಿಜಿಬಿಲಿಟಿ ಫಾರ್ಮು, ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಫಾರ್ಮು ಆನ್ಲೈನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂದರೆ SATSನಲ್ಲಿರುವ ಅಂದರೆ ಲಿಂಕದ ಮಾಹಿತಿಯನ್ನು ನಾವು ತೆಗೆದುಕೊಂಡು ಈಸಿಯಾಗಿ ಅಂದರೆ ನಾವು ಸ್ವಲ್ಪ ಕಲ್ತ್ಕೊಂಡು ಬಿಟ್ರೆ ಭಾಳ ಈಸಿಯಾಗಿ ಮಾಡುವಂಥ ಒಂದು ಇದು ಕ್ರಿಯೇಟ್ ಮಾಡುವಂಥದ್ದು. ಈಗ ನಾವು ಇಲ್ಲಿ ಮೊಬೈಲ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಸರ್ ಆಗಿರ್ಬೋದು, ಬ್ರದರ್ ಸರ್ ಆಗಿರ್ಬೋದು, ಅದ್ರ ಬಗ್ಗೆ PPT ಅಲ್ಲಿ ತಿಳಿಸಿದ್ದಾರೆ. ನಾವು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ನೀವು ಏನೇನು ಮಾಡಬೇಕಂತಂದರೆ ನೋಡಿ, ಫಸ್ಟಿಗೆ ಹೋಗಿ ಗೂಗಲ್ ಫಾರ್ಮನ್ನು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕಾಗತ್ತೆ. ನೋಡಿ, schooleducation.com ಇದೆಯಲ್ಲ, ಇಲ್ಲಿ ಹೋಗಿ HTTP schooleducation.gov ಅಂತಿದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಆನ್ಲೈನಲ್ಲಿ ಕೆಲಸ ಮಾಡೋದು ಭಾಳ ಪೇಷನ್ಸ್ ಬೇಕಾಗುತ್ತೆ. ಮೊಬೈಲ್ನಲ್ಲಿ ಕೂಡ ಹಾಗೆ. ರೀಲೋಡ್ ತೋರಿಸ್ತಾ ಇದೆ ಸೈಟು. ಇನ್ನೊಂದು ಸಲ ಅದನ್ನು ನೋಡಿ, ಈಗ ಬಂತು. ಇಲ್ಲಿ ಕೆಳಗಡೆ ಇರುವಂಥದ್ದು ಇಲ್ಲಿದೆ ನೋಡಿ. ಈ ಆಡಳಿತ ತಂತ್ರಾಂಶ ಇಂಜಿನಿಯರಿಂಗ್ ಸೇವೆಗಳಂತಿದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಎಷ್ಟು ಸಮಗ್ರ ಶಿಕ್ಷಾ ಕರ್ನಾಟಕ ಅಂತ ಬರ್ತದೆ. ಶಿಕ್ಷಣ ಕರ್ನಾಟಕದ ಬಗ್ಗೆ ಕೆಲವು ಸಾಫ್ಟ್ವೇರ್ಗಳನ್ನು ರೆಡಿ ಮಾಡಿದ್ದಾರೆ. ಆ ಸಾಫ್ಟ್ವೇರ್ ಒಳಗೆ ನಮಗೆ ಕೊನೆಯದಾಗಿ ಎರಡನೇದು ಸ್ಪೋರ್ಟ್ಸ್ ಫಾರ್ ಟೆಸ್ಟಿಂಗ್ ಇದೆಯಲ್ಲ, ಅಲ್ಲಿ ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಕ್ರೆ ಹೀಗೆ ಒಂದು ಸೈಟು ಓಪನ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ನಾವು ಹಾರಿಜೆಂಟಲ್ ಆಗಿ ಮೊಬೈಲನ್ನು ಇಟ್ಕೋಬೇಕಾಗುತ್ತೆ, ಅಂದರೆ ಮಾತ್ರ OTP ಹಾಕೋಕ್ಕೆ ಅನುಕೂಲ ಆಗುತ್ತೆ. ನೀವು ಇಲ್ಲಿ ಏನು ಕ್ರಿಯೇಟ್ ಮಾಡಬೇಕಂತಂದರೆ ಲಾಗಿನ್ ಕೇಳ್ತದೆ. ಲಾಗಿನ್ ಅಂದರೆ ಸ್ಕೂಲ್ ಯೂಸರ್ ID, ಎಸ್ಪೆಷಲಿ ಅದು ಒಂದು ಕ್ರಿಯೇಟ್ ಆಗೋದು ನಮ್ಮ ಒಂದು ಸ್ಕೂಲ್ ಡೈಸ್ ಕೋಡ್. ನಾವು ನಿಮ್ಮ ಸ್ಕೂಲ್ ಡೈಸ್ ಕೋಡನ್ನು ಹಾಕಬೇಕಾಗತ್ತೆ. ಸ್ಕೂಲ್ ಡೈಸ್ ಕೋಡೇ ಪಾಸ್ವರ್ಡನ್ನು ಯೂಸ್ ಮಾಡ್ಬೋದು. ಇಲ್ಲ ನಾವು ಹೊಸದು ಕ್ರಿಯೇಟ್ ಮಾಡಬೇಕಾದ್ರೆ ಫಾರ್ಗೆಟ್ ಪಾಸ್ವರ್ಡನ್ನು ಹೊಡೋದು, ಹೊಸದಾದ ಕ್ಯಾರೆಕ್ಟರ್ ಕೊಟ್ಟಕಿಸಂದ್ರೆ ಪಾಸ್ವರ್ಡನ್ನು ಮಾಡಬೇಕು. OTP ಮಾತ್ರ HMಗಳಿಗೆ ಹೋಗುತ್ತದೆ, ಅದನ್ನು ನಾವು ತೆಗೆದುಕೋಬೇಕು. ಇಲ್ಲಿ ಬೇಡತ್ತಂದರೆ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಇದನ್ನು ಎಂಟರ್ ಮಾಡಬೇಕಾಗತ್ತೆ. 345336 ಎಂಟರ್ ಮಾಡಿ ಲಾಗಿನ್ ನೋಡಿ, ಲಾಗಿನ್ ಆಗುತ್ತೆ. ಲಾಗಿನ್ ಆದಕ್ರೆ 4 ಒಂದು ಇದು ಮೆನ್ಯೂ ಕಂಡು ಬರ್ತದೆ. ಇನ್ಸ್ಟ್ರಕ್ಷನ್ನು, ಅಪ್ಲಿಕೇಶನ್ನು, ಫೀ ಟೀಚರು ಮತ್ತು ಇದರ ರಿವ್ಯೂ, ಸೈನ್ ಔಟ್ ಒಳಗೆ ನಾವು ಏನು ಮಾಡಬೇಕು, ಅಪ್ಲಿಕೇಶನ್ ಒಳಗೆ ಏನು ಮಾಡಬೇಕು, ಕೆಳಗಡೆ ಸ್ಪೋರ್ಟ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ. ಇಲ್ಲಿ ಎಂಟರ್ ಸ್ಟೂಡೆಂಟ್ ಸ್ಟ್ಯಾಟ್ಸ್ ನಂಬರ್, ಇಲ್ಲಿ ಸ್ಟೂಡೆಂಟ್ಸ್ ಸ್ಟ್ಯಾಟ್ ನಂಬರ್ ಎಂಟ್ರ್ ಮಾಡಿ ನಾವು ಫ್ರಿಚ್ ಕೊಟ್ಟೆವಂದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಒಂದು ಸ್ಟ್ಯಾಟ್ಸ್ ಒಳಗೆ ಇರುವಂಥ ಮಾಹಿತಿ ಎಲ್ಲ ಮಗುವಿಂದು ಓಪನ್ ಆಗುತ್ತೆ. ಇನ್ನು ಉಳಿದ ಒಂದು ಕೆಲವು ಕಾಲಮ್ಗಳನ್ನ ನಾವು ತುಂಬ್ಕೋಬೇಕಾಗುತ್ತೆ. ಆದರೆ ಇವತ್ತು ನಾನು ಕೆಲವು ಮಾಹಿತಿಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಪಿ ಟೀಚರ್ದು ಒಂದು ಹೇಗೆ ನಾವು ಎಂಟರ್ ಮಾಡಬೇಕು ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಪಿ ಟೀಚರ್ ಒಳಗೆ ಒಂದು ಬರ್ತದೆ. ಒಬ್ಬರು ಮ್ಯಾನೇಜರಾಗಿ ಕೆಲಸ ಮಾಡ್ಬೋದು, ಒಬ್ಬರು ಕೋಚಾಗಿ ಕೆಲಸ ಮಾಡ್ಬೋದು. ಅದರೊಳಗೆ ಮಾಹಿತಿಯನ್ನು ಹೇಗೆ ತುಂಬಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು. ಇಲ್ಲಿ ನೋಡಿ, ಪಿ ಟೀಚರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಆದಮೇಲೆ ಅವ್ರ KGID ನಂಬರ್, ಕಂಪಲ್ಸರಿ KGID ನಂಬರ್ ಹಾಕಿದ್ರೆ ಆಯಿತು, ಅದೆಲ್ಲ ಮಾಹಿತಿ ಇದು ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು KGID ನಂಬರನ್ನು ಹಾಕ್ತಾಯಿದ್ದೀನಿ. ಒಂದು KGID ನಂಬರ್ ಹಾಕ್ತಾಯಿದ್ದೀನಿ.
ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರಿಂದ ಒಂದು ಅಕ್ಯುರೇಟ್ ಆಗಿರುವಂಥ ಒಂದು KGD ನಂಬರ್ ಹಾಕಬೇಕಾಗತ್ತೆ. ನೇಮು ಅಂಬಿಕಾ ಲಗಟಿಯರ್. ನೆಕ್ಸ್ಟ್ ಫಾದರ್ ನೇಮು ತುಕಾರಾಮ. ತಂದೆ ಫಾದರ್ ನೇಮ್ ಆದಮೇಲೆ ಡಿಸಿಗ್ನೇಷನ್ ಕೇಳ್ತದೆ. ಡಿಸಿಗ್ನೇಷನ್ ಕೋಚ್ ಅಂದ್ರೆ ಕೋಚದ ಮಾಹಿತಿ ತುಂಬಬೇಕು. ನಾವು ಪಿ ಟೀಚರ್ ಇರೋದನ್ನು ಕೋಚಾಗಿ ತುಂಬ್ತೀವಿ. ಮ್ಯಾನೇಜರ್ ಮಾಹಿತಿ ಇಬ್ಬರದು ತುಂಬಬೇಕಾಗುತ್ತದೆ. ಇಲ್ಲಿ ನಾವು ಅದನ್ನು ಮಾಡ್ಕೋಬೇಕು. ಕೋಚತ್ ಮಾಡ್ತಿದ್ದೀನಿ. ಡೇಟ್ ಆಫ್ ಬರ್ತ್ ಏನಿದೆ ನಮ್ಮ ಡೇಟ್ ಆಫ್ ಬರ್ತನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡಬೇಕು. ನಾನು ಸುಮ್ಮನೆ ಫಾರ್ ಎಕ್ಸಾಂಪಲ್ ಹಾಕ್ತಾಯಿದ್ದೀನಿ. ಮೊಬೈಲ್ ನಂಬರನ್ನು ನಾವು ನಮ್ಮ ಎಕ್ಯುರಸಿ ಇರುವಂಥ ಮೊಬೈಲ್ ನಂಬರನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿದ ನಂತರ ನೆಕ್ಸ್ಟು ಇಲ್ಲಿ ನೋಡಿದೆ ಅಪ್ಲೋಡ್ ಫೋಟೋಸ್ JPEG PNG ಒಳಗೆ ಇರಬೇಕು. ನೆಕ್ಸ್ಟು ರಿಜಿಸ್ಟ್ರೇಷನ್ ಅಷ್ಟೇ. ಒಂದೇ ಫೋಟೋವನ್ನು ಅಪ್ಲೋಡ್ ಮಾಡೋದು ಸಾಕು. ರಿಜಿಸ್ಟ್ರೇಷನ್ ಅಂತಂದರೆ ರಿಜಿಸ್ಟ್ರೇಷನ್ ಆಗುತ್ತೆ. ಈಗ ಆಲ್ರೆಡಿ ನಾನು ರಿಜಿಸ್ಟ್ರೇಷನ್ ಮಾಡಿದರೆ ರಿಜಿಸ್ಟ್ರೇಷನ್ ಅದು ಕೊಡೋಂಗಿಲ್ಲ, ಬ್ಯಾಕ್ ಅದು ಕೊಡ್ತೀನಿ. ಬ್ಯಾಕ್ ಅದು ಕೊಟ್ಟಿಗೆಸಂದ್ರೆ ನೋಡಿ ಇಲ್ಲಿ ಯಾವುದು ರಿಜಿಸ್ಟ್ರೇಷನ್ ಆಗಿದೆ ರಿವ್ಯೂ ಒಳಗೆ ನಾವು ನೈಟ್ ತನಕ ತುಂಬಿದ ಮಾಹಿತಿ ಎಲ್ಲಿದೆ ಅಂತಂದರೆ ನೋಡಿ ಇಲ್ಲೇನೇ ಬರ್ತಿದ್ದಿಲ್ಲ. ಅಪ್ಲಿಕೇಶನ್ ಪ್ರಿಂಟ್ ಅಪ್ಲಿಕೇಶನ್ನು, ಮೂವ್ ಟು ಕ್ಲಸ್ಟರ್ ಲೆವೆಲ್, ಸಬ್ಮಿಷನ್ ಅಪ್ಲಿಕೇಶನ್, ಪೆಂಡಿಂಗ್ ಅಪ್ಲಿಕೇಶನ್ನು, ನೆಕ್ಸ್ಟು ಬ್ಯಾಕ್ ಟು ಸ್ಕೂಲ್ ಪಿ ಟೀಚರ್ದು ಅಪ್ಲಿಕೇಶನ್. ಇದನ್ನು ನಾನು ಎಂಟ್ರಿ ಮಾಡಿದ ನಂತರ ಇಷ್ಟು ಮಾಹಿತಿ ನೋಡಿ ನಾನು ತುಂಬಿರುವಂಥ ಮಾಹಿತಿ. ಸಬ್ಮಿಟೆಡ್ ಪಿ ಟೀಚರ್ ಅಪ್ಲಿಕೇಶನ್ 1 KGD ನಂಬರು, ನೇಮು, ನೆಕ್ಸ್ಟ್ ಡಿಸಿಗ್ನೇಷನ್ನು, ಡೇಟ್ ಆಫ್ ಬರ್ತು, ಫೋಟೋ ಹೀಗೆ ಬರುತ್ತೆ. ಇನ್ನು ನೆಕ್ಸ್ಟು ಕೋಚದು ಇದೇ ಥರ ನಾವು ಕೋಚಿನ ಒಂದು ಮಾಹಿತಿನೂ ಕೂಡ ನಾವು ತುಂಬಬೇಕಾಗತ್ತೆ. ಸ್ಕೂಲ್ದು ಇನ್ನೂ ಯಾವ ಅಪ್ಲಿಕೇಶನ್ ಹಾಕಿಲ್ಲ. ನೆಕ್ಸ್ಟ್ ನಾವು ಸ್ಕೂಲ್ದು ಅಪ್ಲಿಕೇಶನ್ ಹಾಕಿ ಒಂದು ಕೋಚದು ಕೂಡ ಇಲ್ಲಿನ ಮಾಹಿತಿ, ಫಿಸಿಕಲ್ ಎಜುಕೇಷನ್ ಟೀಚರ್ದು ಕೋಚದು ಕೂಡ ನಾವು ಇಲ್ಲಿ ಮಾಹಿತಿಯನ್ನು ತುಂಬಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ ಟೀಚರ್ದು KGD ನಂಬರ್ ಇರ್ತದೆ, XYZ KGD ನಂಬರ್ ಹಾಕಿದ್ಮ್ಯಾಗ ನೇಮ್ ಹಾಕಿದ್ಮ್ಯಾಗೆ ಫಾದರ್ ನೇಮು. ಇದು ನಮ್ಮ ಬರಿತಾ ಇರೋದು ಈಗ. ನೆಕ್ಸ್ಟ್ ಜೆಂಡರ್ ಫಿಮೇಲ್ ಇತ್ತು, ಆಲ್ಮೋಸ್ಟ್ ಫಿಮೇಲನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಫಿಮೇಲು. ಮತ್ತು ಇದು ಡಿಸಿಗ್ನೇಷನ್ ಮ್ಯಾನೇಜರ್ ಹಾಕಿದ್ಮೇಲೆ ಡೇಟ್ ಆಫ್ ಬರ್ತ್ ಇರ್ತದೆ. ಡೇಟ್ ಆಫ್ ಬರ್ತನ್ನು ಸೆಟ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಮ್ಯಾನೇಜರ್ ಮೊಬೈಲ್ ನಂಬರನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಮ್ಯಾನೇಜರ್ ಒಂದು ಮೊಬೈಲ್ ನಂಬರನ್ನು ನಾವು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ PNG ಅಪ್ಲೋಡ್ ಫೈಲ್ ಅಂತಂದಕ್ರೆ ಇಲ್ಲಿ ಹೋಗುತ್ತೆ. ನಾವು ಆಲ್ರೆಡಿ ನಮ್ಮ ಒಂದು ಕ್ಯಾಮ್ರಾಗಳನ್ನು ಇದು ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ನೀವು ಕ್ಯಾಮ್ರಾವನ್ನು ತೆಗೆದುಕೊಂಡು ಕೂಡ ಮೀಡಿಯಾ ಮೇಕರ್ದಿಂದ ತಕ್ಕೋಬಹುದು. ಆಲ್ರೆಡಿ ಮೈ ಡ್ರೈವ್ದಾಗ ಸೇವ್ ಇರುವಂಥ ಒಂದು ಫೋಟೋ ತಗೋತೀನಿ ನಾನು. ಹೋಗೋಣ ಇಲ್ಲಿ ನೋಡಿ, ಇಲ್ಲಿ ನಾವು ಇದರೊಳಗೆ PNG ಒಳಗೆ ಇರಬೇಕು. ಒಂದು ಫೋಟೋವನ್ನು ನಾವು ಏನು ಮಾಡಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕಾಗತ್ತೆ. ಸೇವ್ ಮಾಡಿಟ್ಟಿರ್ಬೇಕು. ನಾವು ಇಲ್ಲಿ ಎದ್ರಾಗ ಸೇವ್ ಮಾಡಿಟ್ಟಿರ್ತೀವಲ್ಲ ಅಲ್ಲಿ ನೋಡ್ಕೊಂಡು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಹೌದಾ, ಫೋಟೋನ ಅಪ್ಲೋಡ್ ಮಾಡಿಕಿಸಂದ್ರೆ ರಿಜಿಸ್ಟರ್ ತಂದಾಯಿತು. ಈ ಮ್ಯಾನೇಜರ್ದು ಕೂಡ ಇಲ್ಲಿ ನಾವು ರಿವ್ಯೂದವ್ರು ನೋಡ್ಕೊಂಡಾರೆ ಅಲ್ಲಿ ರಿವ್ಯೂದೊಳಗೆ ಇದು ಆಗುತ್ತೆ. ಅಂದರೆ ಕಂಪಲ್ಸರಿ ಫೋಟೋವನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಬೇಡ ಅಂತಂದರೆ ನಾವು ಬ್ಯಾಕ್ ಹತ್ತು ಹೋಗಿ, ಯಾಕಂದರೆ ಆಲ್ರೆಡಿ ನಾನು ರಿಜಿಸ್ಟ್ರೇಷನ್ ಆಗಿದ್ದರಿಂದ ಬ್ಯಾಕ್ ಹತ್ತಂದು ಭಾಳ ಮಾಹಿತಿ ಪ್ರಕಾರ ನಾನು ಇದು ಮಾಡ್ತಾಯಿದ್ದೀನಿ. ಇಷ್ಟು ನಾವು ಈ ಒಂದು ಆನ್ಲೈನ್
ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಸ್ಕೂಲ್ ಎಜುಕೇಷನಲ್ಲಿ ಹೋಗಿ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ನಾವು ಈ ರೀತಿ ಸೈಟನ್ನು ಕ್ರಿಯೇಟ್ ಮಾಡ್ಕೊಂಡು ನೋಂದಣಿ ಮಾಡಬೇಕು ಅಂತಂದೇಳಿ ಇಷ್ಟು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನ ನಾವು ಒಂದು ವಿದ್ಯಾರ್ಥಿಯ ಒಂದು ಫೋಟೋವನ್ನು ಒಂದು ಎಲಿಜಿಬಿಲಿಟಿ ಫಾರ್ಮನ್ನು ಹೇಗೆ ನಾವು ಸೃಜಿಸಬೇಕು ಅಥವಾ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಧನ್ಯವಾದಗಳು.